ನಿಫ್ಟಿ 800 ಪಾಯಿಂಟ್ಸ್ಗಿನ ಕೆಳಗಡೆ ಕುಸಿದಿದೆ. ಬ್ಯಾಂಕ್ ನಿಫ್ಟಿ 1500 ಪಾಯಿಂಟ್ಸ್ಗಿನ ಕೆಳಗಡೆ ಕುಸಿದಿದೆ. ಇಂಡಿಯನ್ ವಿಕ್ಸ್ 20 ಕ್ರಾಸ್ ಆಗಿದೆ. ಓವರ್ ಆಲ್ ಸಿಕ್ಕಾಪಟ್ಟೆ ವಾಲಟಿಲಿಟಿ ಬೆಳಿಗ್ಗೆ ನಮಗೆ ಕಾಣ್ಲಿಕ್ಕೆ ಸಿಕ್ಕಿದೆ ಇವತ್ತಿನ ಮಟ್ಟಿಗೆ. ಸೊ ಇದ್ರ ಹಿಂದೆ ಇರತಕ್ಕಂತ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್, ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಜಪಾನಿನ ಇಂಡೆಕ್ಸ್ ಆದಂತಹ ನಿಕೆ 225 ಏನಿದೆಯೋ 12% ಮೇಲೆ ಕುಸಿದಿರ್ತಕ್ಕಂಥದ್ದು ಪಾಯಿಂಟ್ 1. ಇನ್ನೊಂದು ಕಡೆಯಿಂದ ಯುಎಸ್ ನ ರೆಸಿಷನ್ ಬರಬಹುದು ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ ಗಳೇನಿದೆಯೋ ಜಾಸ್ತಿ ಆಗ್ತಾ ಇದೆ ರೀಸೆಂಟ್ ಆಗಿ. ಇದಷ್ಟೇ ಅಲ್ಲ, ಯುಎಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ 4.3% ಗಿನ ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು ಕಡೆಗಾದ್ರೆ, ಮೀಡಿಯಾಸ್ ಗಳ ರಿಪೋರ್ಟ್ ಹೇಳೋ ಪ್ರಕಾರ ಇರಾನ್ ಅವರು ಇಸ್ರೇಲ್ ಮೇಲೆ ವಾರ್ ಮಾಡಬಹುದು ಅಥವಾ ವಾರ್ ಪ್ರಿಪರೇಷನ್ ಆಗ್ತಿದೆ ಅಂತಕ್ಕಂಥ ವಿಚಾರಗಳೇನು ನಡೀತಾ ಇದೆಯೋ ಪೊಟೆನ್ಶಿಯಲ್ ಥ್ರೆಟ್ ಅನ್ನ ಮಾರ್ಕೆಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ತಂದು ಕೊಟ್ಟಿರತಕ್ಕಂಥದ್ದು. ಸೊ ಈ ಎಲ್ಲಾ ಕಾರಣಗಳಿಂದ ಆಸ್ ಅ ರಿಸಲ್ಟ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಕುಸಿತ ಕಂಡು ಬಂದಿದೆ. ಹಾಗೆ ಎಕ್ಸ್ಪರ್ಟ್ಸ್ ಗಳು ಹೇಳೋ ಪ್ರಕಾರ ಇದೊಂಥರ ಹೆಲ್ದಿ ಕರೆಕ್ಷನ್, ಈ ರೀತಿಯಂತ ಕರೆಕ್ಷನ್ ಬೇಕಿತ್ತು, ಆಲ್ ಟೈಮ್ ಹೈ ಅಲ್ಲಿ ಮಾರ್ಕೆಟ್ ಇತ್ತು, ಈ ರೀತಿಯಂತಹ ಒಂದು ಕುಸಿತ ಬೇಕಾಗಿತ್ತು ಅಂತಕ್ಕಂತಹ ಒಂದು ವ್ಯೂ ಪಾಯಿಂಟ್ಸ್ ಗಳು ಕೂಡ ಎಕ್ಸ್ಪರ್ಟ್ಸ್ ಗಳು ಇವತ್ತಿನ ಮಟ್ಟಿಗೆ ಇಟ್ಟಿರ್ತಾರೆ. ಎಷ್ಟು ದಿನದವರೆಗೂ ಈ ಬಿಯರ್ ಮಾರ್ಕೆಟ್ ಇದೇ ರೀತಿ ಸಸ್ಟೈನ್ ಆಗಬಹುದು? ಕಮೆಂಟ್ ಮೂಲಕ ತಿಳಿಸಿ.